ಆತ್ಮೀಯ ಸ್ಪರ್ಧಾ ಮಿತ್ರರೇ, ದಿನಾಂಕ 19/9/2021 ನಡೆದ SDA ಪರೀಕ್ಷೆಯ ಕೀ ಉತ್ತರಗಳನ್ನು, ಪ್ರಶ್ನೆಗಳ ಸಹಿತ ಕೀ ಉತ್ತರಗಳನ್ನು ಗಮನಿಸೋಣ. ಮೊದಲನೇ ಪ್ರಶ್ನೆ, ಕೆಳಗಿನ ಯಾವ ರಾಜ್ಯ ಪ್ರಥಮವಾಗಿ ಈ ಕ್ಯಾಬಿನೆಟ್ ಅನ್ನು ಜಾರಿಗೊಳಿಸಲು ನಿರ್ಧರಿಸಿದೆ? ಇದಕ್ಕೆ ಸರಿಯಾದ ಉತ್ತರ ಹಿಮಾಚಲ ಪ್ರದೇಶ. ಎರಡನೇ ಆಯ್ಕೆ ಎಂಬುದು ಸರಿಯಾದ ಉತ್ತರ ಆಗಿದೆ. ಎರಡನೇ ಪ್ರಶ್ನೆ, ಕೆಳಗಿನ ಯಾವ ದೇಶವು ಬ್ರಿಕ್ಸ್ ಕ್ರೀಡಾಕೂಟ 2021 ಆಯೋಜಿಸುವ ಯೋಜನೆಯನ್ನು ಹಾಕಿಕೊಂಡಿದೆ? ಇದಕ್ಕೆ ಮೂರನೇ ಆಯ್ಕೆ ಭಾರತ ಎಂಬುದು ಸರಿಯಾದ ಉತ್ತರ ಆಗಿದೆ. ಮೂರನೇ ಪ್ರಶ್ನೆ, ಕೆಳಗಿನ ಯಾವ ದೇಶವು 36ನೇ ಏಸಿಯನ್ ಸಮ್ಮೇಳನವನ್ನು ಆಯೋಜಿಸಿತ್ತು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಎಂಬುದು ನಾಲ್ಕನೇ ಆಯ್ಕೆ ವಿಯೆಟ್ನಾಂ ಅಂತಕ್ಕಂಥ ಸರಿಯಾದ ಉತ್ತರ ಇದೆ. ನಾಲ್ಕನೇ ಪ್ರಶ್ನೆ, ಕೆಳಗಿನ ಯಾರು ಅತಿ ಹೆಚ್ಚು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದವರು? ಇದಕ್ಕೆ ಸರಿಯಾದ ಉತ್ತರ ಒಂದನೇ ಆಯ್ಕೆ ಪವನ್ ಕುಮಾರ್ ಚಾಮ್ಲಿಂಗ್ ಅಂತಕ್ಕಂಥವ್ರು. ಒಂದನೇ ಆಯ್ಕೆ ಪವನ್ ಕುಮಾರ್ ಚಾಮ್ಲಿಂಗ. ಐದನೇ ಪ್ರಶ್ನೆ, ಯಾರೇ ವ್ಯಕ್ತಿಯನ್ನು ಒಂದೇ ಅಪರಾಧಕ್ಕಾಗಿ ಒಂದಕ್ಕಿಂತ ಹೆಚ್ಚು ಸಲ ಪ್ರಾಸಿಕ್ಯೂಷನ್ಗೆ ಗುರುಪಡಿಸತಕ್ಕದ್ದಲ್ಲ ಹಾಗೂ ದಂಡಿಸತಕ್ಕದ್ದಲ್ಲ. ಈ ನಿಯಮವನ್ನು ಭಾರತೀಯ ಸಂವಿಧಾನದಲ್ಲಿ ಯಾವ ಅನುಚ್ಛೇದದಲ್ಲಿ ಮಾತನಾಡಲಾಗಿದೆ? ಇದಕ್ಕೆ ಸರಿಯಾದ ಆಯ್ಕೆ ಅನುಚ್ಛೇದ 20(2) ಅಂತಕ್ಕಂಥದ್ದು ಸರಿಯಾದ ಆಯ್ಕೆ ನಂಬರ್ 1 ಅಂತಕ್ಕಂಥ ಸರಿಯಾದ ಉತ್ತರ ಆಗಿದೆ. ಪ್ರಶ್ನೆ ನಂಬರ್ 6, ಒಂದು ವಿಧೇಯಕವು ಧನ ವಿಧೇಯಕವೇ ಅಥವಾ ಅಲ್ಲವೇ ಎಂಬ ಯಾವುದೇ ಪ್ರಶ್ನೆ ಉದ್ಭವಿಸಿದರೆ ಯಾರ ತೀರ್ಮಾನವು ಅಂತಿಮವಾಗಿರತಕ್ಕದ್ದು? ಸರಿಯಾದ ಆಯ್ಕೆ ಈ ಒಂದು ಎರಡನೇ ಆಯ್ಕೆ ಸಭಾಪತಿ ಎಂಬುದು ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, 7ನೇ ಪ್ರಶ್ನೆ ನೋಡ್ರಿ. ಭಾರತೀಯ ಸಂವಿಧಾನದ 263ನೇ ಅನುಚ್ಛೇದದ ಅಡಿಯಲ್ಲಿ ರಚಿಸಲಾದ ಅಂತಾರಾಜ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಯಾರು ಕಾರ್ಯನಿರ್ವಹಿಸುತ್ತಾರೆ? ಆಯ್ಕೆ ಒಂದನೇ ಆಯ್ಕೆ ಅಂತಕ್ಕಂಥದ್ದು ಭಾರತ ಪ್ರಧಾನಮಂತ್ರಿಗಳೆಂಬುದು ಸರಿಯಾದ ಉತ್ತರ ಆಗಿದೆ. ಇನ್ನ 8ನೇ ಪ್ರಶ್ನೆ, ಸಮಾಜವಾದಿ ಹಾಗೂ ಜಾತ್ಯತೀತ ಎಂಬ ಪದವನ್ನು ಭಾರತದ ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಡ್ಯಾಶ್ ಮೂಲಕ ಸೇರ್ಪಡಿಸಲಾಗಿದೆ. ಸರಿಯಾದ ಉತ್ತರ ಒಂದನೇ ಆಯ್ಕೆ 42ನೇ ತಿದ್ದುಪಡಿಯ ಮೂಲಕವಾಗಿ ಸೇರಿಸಲಾಗಿದೆ. 8ನೇ ಪ್ರಶ್ನೆ, ಭಾರತ ಸಂವಿಧಾನದ ಯಾವ ವಿಧಿಯು ಸಂವಿಧಾನ ತಿದ್ದುಪಡಿಯ ವಿಧಾನವನ್ನು ತಿಳಿಸುತ್ತದೆ ಎಂಬುದೈತಿ? ಇದಕ್ಕೆ ಸರಿಯಾದ ಉತ್ತರ 4ನೇ ಆಯ್ಕೆ 368ನೇ ವಿಧಿ ಎಂಬುದು ಸರಿಯಾದ ಉತ್ತರ ಆಗಿದೆ. 9ನೇ ಪ್ರಶ್ನೆ. 10ನೇ ಪ್ರಶ್ನೆ ನೋಡ್ರಿ. ಕೆಳಗಿನ ಯಾವುದು ಸಂವಿಧಾನಾತ್ಮಕ ಸಂಸ್ಥೆಯಾಗಿದೆ ಅಂತಕ್ಕಂಥೈತಿ? ಇದಕ್ಕೆ ಮೂರನೇ ಆಯ್ಕೆ ಕರ್ನಾಟಕ ಲೋಕಸೇವಾ ಆಯೋಗ ಅಂತಕ್ಕಂಥ ಸರಿಯಾಗಿದೆ. 11ನೇ ಪ್ರಶ್ನೆ, ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತ ಪಟ್ಟಿಗಳ ಬಗ್ಗೆ ಸಂವಿಧಾನದ ಯಾವ ಶೆಡ್ಯೂಲ್ನಲ್ಲಿ ಉಲ್ಲೇಖಿಸಿದೆ? ಸರಿಯಾದ ಆಯ್ಕೆ 4ನೇ ಆಯ್ಕೆ ಶೆಡ್ಯೂಲ್ 7 ಅಂತಕ್ಕಂಥದ್ದು 4ನೇ ಆಯ್ಕೆ ಅಂತಕ್ಕಂಥ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ 12ನೇ ಪ್ರಶ್ನೆ, ಆಡಳಿತದ ಮೇಲೆ ನಾಗರಿಕ ಪರಿಣಾಮಕಾರಿ ನಿಯಂತ್ರಣದ ವಿಧಾನವೆಂದರೆ? ಆಯ್ಕೆ 1ನೇ ಆಯ್ಕೆ ಚುನಾವಣೆ ಎಂಬುದು ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಭಾರತ ರಾಜ್ಯದ ರಾಜ್ಯಪಾಲರಾಗಲು ಅರ್ಹರ ವಯಸ್ಸೆಷ್ಟು ಅಂತಕ್ಕಂಥ 13ನೇ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ 35 ವರ್ಷಗಳು, 3ನೇ ಆಯ್ಕೆ ಅಂತಕ್ಕಂಥ ಸರಿಯಾಗಿದೆ. 14ನೇ ಪ್ರಶ್ನೆ, ಕರ್ನಾಟಕ ಹೈಕೋರ್ಟ್ ಸ್ಥಾಪನೆಯಾಗಿದ್ದು ಯಾವಾಗ? ಇದಕ್ಕೆ 1981 ಅಂತಕ್ಕಂಥ ಉತ್ತರ ಬರ್ತೈತೆ. ಆದರೂ ನಮ್ಗೆ ಸಮೀಪವಾಗಿರ್ತಕ್ಕಂಥ ಉತ್ತರ 1984 ಅಂತಕ್ಕಂಥದ್ದು ಸರಿ ಆಗುತ್ತದೆ. 1984. 15ನೇ ಪ್ರಶ್ನೆ, ಸಾರ್ವಭೌಮಾಧಿಕಾರವು ಪ್ರಜಾಪ್ರಭುತ್ವದಲ್ಲಿ ಡ್ಯಾಶ್ ನೆಲೆಸಿರುತ್ತದೆ? ಇದು 2ನೇ ಆಯ್ಕೆ ಅಂತಕ್ಕಂಥ ಜನತೆಯಲ್ಲಿ ಎಂಬುದು ಸರಿಯಾದ ಉತ್ತರ ಆಗಿದೆ. 16ನೇ ಪ್ರಶ್ನೆ, ಹೈಕೋರ್ಟ್ನ ನ್ಯಾಯಾಧೀಶರ ನಿವೃತ್ತಿ ಅವಧಿಯು ಡ್ಯಾಶ್ ಆಗಿದೆ? 62 ವರ್ಷಗಳು ಅಂತಕ್ಕಂಥದ್ದು 2ನೇ ಆಯ್ಕೆ ಅಂತಕ್ಕಂಥ ಸರಿಯಾದ ಆಯ್ಕೆ ಅಂತಕ್ಕಂಥಾಗಿದೆ. ಮುಂದಿನ ಪ್ರಶ್ನೆ 17ನೇ ಪ್ರಶ್ನೆ, ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮೊಟ್ಟ ಮೊದಲಿಗೆ ಮಹಿಳಾ ನ್ಯಾಯಾಧೀಶರಾಗಿ ನೇಮಕಗೊಂಡವರು ಯಾರು ಅಂತಕ್ಕಂಥ ಪ್ರಶ್ನೆ ಐತಿ. ಎಂ ಫಾತಿಮಾ ಬಿವಿ ಅಂತಕ್ಕಂಥದ್ದು 3ನೇ ಆಯ್ಕೆ ಅಂತಕ್ಕಂಥ ಸರಿಯಾದ ಆಯ್ಕೆಯಾಗಿದೆ.
18ನೇ ಪ್ರಶ್ನೆ, ಈ ಕೆಳಗಿನ ಯಾವ ವಿಧಿಯು ಭಾರತ ಪ್ರಧಾನಮಂತ್ರಿಯನ್ನು ನೇಮಿಸಲು ರಾಷ್ಟ್ರಪತಿಗೆ ಅಧಿಕಾರ ನೀಡುತ್ತದೆ? ಇದು ಎರಡನೇ ಆಯ್ಕೆ, ವಿಧಿ 75 ಅಂತಕ್ಕಂಥ ಸರಿಯಾದ ಉತ್ತರ ಆಗಿದೆ. 19ನೇ ಪ್ರಶ್ನೆ, ಈ ಕೆಳಗಿನ ಯಾವ ವೈಶಿಷ್ಟ್ಯವು ಭಾರತೀಯ ಸಂವಿಧಾನದ ಸಂಯುಕ್ತ ಪಾತ್ರವನ್ನು ಬೆಂಬಲಿಸುವುದಿಲ್ಲ? ಇದಕ್ಕೆ ಸರಿಯಾದ ಆಯ್ಕೆ ಅಂತಕ್ಕಂಥದ್ದು 4ನೇ ಆಯ್ಕೆ, ಏಕಪೌರತ್ವ ಅಂತಕ್ಕಂಥ ಸರಿಯಾಗಿದೆ. 20ನೇ ಪ್ರಶ್ನೆ, ವಾಯುಭಾರ ಮಾಪಕ ಏನನ್ನು ಅಳೆಯುತ್ತದೆ? 3ನೇ ಆಯ್ಕೆ, ಒತ್ತಡ ಎಂಬುದು ಇದಕ್ಕೆ ಸರಿಯಾದ ಉತ್ತರ ಆಗಿದೆ. 21ನೇ ಪ್ರಶ್ನೆ, ಕರ್ನಾಟಕ ಕರಾವಳಿ ಉದ್ದ ಅಂತಕ್ಕಂಥದ್ದು ಎಷ್ಟಿದೆ ಅಂತಕ್ಕಂಥ ಪ್ರಶ್ನೆ ಐತಿ. 1ನೇ ಆಯ್ಕೆ ಅಂತಕ್ಕಂಥ 320 ಕಿಲೋಮೀಟರ್ ಅಂತಕ್ಕಂಥ ಇದಕ್ಕೆ ಸರಿಯಾದ ಉತ್ತರ ಅಂತಕ್ಕಂಥದ್ದು ಇದೆ, 320 ಕಿಲೋಮೀಟರ್ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಜಗತ್ತಿನ ಅತಿ ದೊಡ್ಡ ದ್ವೀಪ ಸಮೂಹ ಯಾವುದು ಅಂತಕ್ಕಂಥ ಪ್ರಶ್ನೆ ಐತಿ. ಜಗತ್ತಿನ ಅತಿ ದೊಡ್ಡ ದ್ವೀಪ ಸಮೂಹ ಅಂತಕ್ಕಂಥದ್ದು ಇಂಡೋನೇಷಿಯಾ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, 23ನೇ ಪ್ರಶ್ನೆ ಗಮನಿಸೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೋಲಿಕೆಯಾಗುವುದಿಲ್ಲ ಅಂತಕ್ಕಂಥ ಪ್ರಶ್ನೆ ಐತಿ. ಇದಕ್ಕೆ ಸರಿಯಾದ ಉತ್ತರ ಎ ಆಯ್ಕೆ ಅಂತಕ್ಕಂಥ ಕೊಡಚಾದ್ರಿ ಬೆಟ್ಟ ಶಿವಮೊಗ್ಗ ಅಂತಕ್ಕಂಥದ್ದು ಇದೆ. ಸರಿಯಾದ ಆಯ್ಕೆ 1ನೇ ಆಯ್ಕೆ ಅಂತಕ್ಕಂಥ ಸರಿಯಾಗಿದೆ. 24ನೇ ಪ್ರಶ್ನೆ, ಉಷ್ಣ ವಲಯದ ಕಾಡುಗಳು ದಟ್ಟವಾಗಿವೆ, ಕಾರಣ ಅಂತಕ್ಕಂಥ ಐತಿ. ಇದಕ್ಕೆ ಸರಿಯಾದ ಆಯ್ಕೆ ಅಂತಕ್ಕಂಥ ಅಧಿಕ ಉಷ್ಣಾಂಶ ಮತ್ತು ಅಧಿಕ ಮಳೆ ಎಂಬುದು ಸರಿಯಾಗಿದೆ, 4ನೇ ಆಯ್ಕೆ ಅಂತಕ್ಕಂಥದ್ದು. 25ನೇ ಪ್ರಶ್ನೆ ಗಮನಿಸೋಣ. ಈ ಕೆಳಗಿನವುಗಳಲ್ಲಿ ಯಾವ ಒಂದು ಜೋಡಿಯು ಸರಿಯಾಗಿ ಹೊಂದಾಣಿಕೆ ಆಗಿರುವುದಿಲ್ಲ ಅಂತಕ್ಕಂಥ ಐತಿ. ಇಲ್ಲಿ 4ನೇ ಆಯ್ಕೆ ಅಂತಕ್ಕಂಥ ಐತಿ ನೋಡಿ, ಜಾಗತಿಕ ಜನಸಂಖ್ಯೆ ದಿನ ಜುಲೈ 25 ಐತಿ. ಇದು ಹೊಂದಾಣಿಕೆ ಆಗಿಲ್ಲ, ಅದು ಜುಲೈ 11ರಂದು ಜಾಗತಿಕ ಜನಸಂಖ್ಯೆ ದಿನವನ್ನು ಆಚರಣೆ ಮಾಡ್ತೀವಿ, ಅದಕ್ಕಾಗಿ. ಮುಂದಿನ ಪ್ರಶ್ನೆ ಗಮನಿಸೋಣ. 7 ಬೆಟ್ಟಗಳ ನಗರ ಯಾವುದು ಅಂತಕ್ಕಂಥ ಪ್ರಶ್ನೆ ಐತಿ. ಇದಕ್ಕೆ ಸರಿಯಾದ ಉತ್ತರ ಅಂತಕ್ಕಂಥದ್ದು 2ನೇ ಆಯ್ಕೆ ರೋಮ್ ಅಂತಕ್ಕಂಥದ್ದು. 27ನೇ ಪ್ರಶ್ನೆ ಗಮನಿಸೋಣ. ಕೆಳಗಿನ ಪಟ್ಟಿ 1 ಬೆಳೆಗಳು ಮತ್ತು ಪಟ್ಟಿ 2 ರಾಜ್ಯದ ಹೆಸರು ಹೊಂದಿಸಿ ಕೆಳಗೆ ಕೊಟ್ಟಿರುವ ಸಂಕೇತಗಳನ್ನು ಸರಿಯಾದ ಆಯ್ಕೆ ಮಾಡಿರಿ ಅಂತಕ್ಕಂಥ ಪ್ರಶ್ನೆ ಐತಿ. ಇದಕ್ಕೆ ಸರಿಯಾದ ಉತ್ತರ 27ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅಂತಕ್ಕಂಥದ್ದು ಈ 3ನೇ ಆಯ್ಕೆ ಎಂಬುದು ನಮ್ಗೆ ಸರಿಯಾದ ಉತ್ತರ ಆಗಿದೆ, 3ನೇ ಆಯ್ಕೆ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಕರ್ನಾಟಕದ ಪೂರ್ವ ಮತ್ತು ಪಶ್ಚಿಮದ ಅಗಲವೆಷ್ಟು ಅಂತಕ್ಕಂಥ ಐತಿ. 1ನೇ ಆಯ್ಕೆ 400 ಕಿಲೋಮೀಟರ್ ಅಂತಕ್ಕಂಥ ಸರಿಯಾದ ಉತ್ತರ ಆಗಿದೆ. 29ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಒಂದು ನದಿ ಸಂಭಾಜಿಕ ವೃತ್ತವನ್ನು 2 ಸಲ ಹಾದು ಹೋಗುವುದು ಅಂತಕ್ಕಂಥ ಐತಿ. ಇದಕ್ಕೆ ಸರಿಯಾದ ಉತ್ತರ ಅಮೆಜಾನ್ ನದಿ ಅಂತಕ್ಕಂಥದ್ದು, ಅಮೆಜಾನ್ ನದಿ ಅಂತಕ್ಕಂಥದ್ದು. ಇನ್ನು 30ನೇ ಪ್ರಶ್ನೆ, ಭಾರತೀಯ ಮ್ಯಾಂಗ್ರೂವ್ ಅರಣ್ಯಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿಲ್ಲ ಅಂತಕ್ಕಂಥ ಐತಿ. ಇದಕ್ಕೆ ಸರಿಯಾದ ಉತ್ತರ 3ನೇ ಆಯ್ಕೆ ಅಂತಕ್ಕಂಥದ್ದು. ಇವುಗಳನ್ನ ಸಮಶೀತೋಷ್ಣ ವಲಯದ ಸಸ್ಯವರ್ಗ ಎಂದು ಕರೆಯಲಾಗುತ್ತದೆ ಅಂತಕ್ಕಂಥ ಏನೈತಲ್ಲ, ಇದು ನಮ್ಗೆ ಸರಿಯಾದ ಉತ್ತರ ಆಗಿದೆ, 3ನೇ ಆಯ್ಕೆ. ಮುಂದಿನ ಪ್ರಶ್ನೆ, ನಾವು ಗಾಳಿಯನ್ನು ಉಸಿರಾಡುವಾಗ ಆಮ್ಲಜನಕದ ಜೊತೆಗೆ ಸಾರಜನಕವನ್ನು ತೆಗೆದುಕೊಳ್ಳುತ್ತೇವೆ. ಸಾರಜನಕದ ವಿಧಿ ಏನು ಅಂತಕ್ಕಂಥ ಪ್ರಶ್ನೆ ಐತಿ. ಇದು 4ನೇ ಆಯ್ಕೆ ಇದಕ್ಕೆ ಸರಿಯಾಗಿದೆ. ಜಲಜನಕದ ಪ್ರಮಾಣ ಮೊದಲೇ ಕೋಶದಲ್ಲಿ ತುಂಬಾ ಇರುವುದರಿಂದ ಅದು ಹೀರಿಕೊಳ್ಳುವುದಿಲ್ಲ ಅಂತಕ್ಕಂಥ 4ನೇ ಆಯ್ಕೆ ಅಂತಕ್ಕಂಥ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಶಾರ್ಟ್ ಸರ್ಕ್ಯೂಟ್ ಸಮಯದಲ್ಲಿ ಸರ್ಕ್ಯೂಟಿನ ಕರೆಂಟ್ ಏನಾಗುತ್ತದೆ? ಹೆಚ್ಚಾಗುತ್ತದೆ ಅಂತಕ್ಕಂಥ 3ನೇ ಆಯ್ಕೆ ಅಂತಕ್ಕಂಥ ಇದಕ್ಕೆ ಸರಿಯಾಗಿದೆ. ಮುಂದಿನ ಪ್ರಶ್ನೆ, ಬಟ್ಟೆ ಒಗೆಯುವುದು ಯಂತ್ರವು ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ ಅಂತಕ್ಕಂಥ ಐತಿ. ಇದಕ್ಕೆ 3ನೇ ಆಯ್ಕೆ ಅಂತಕ್ಕಂಥ ಬೇರ್ಪಡಿಸುವುದು ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿದೆ. 34ನೇ ಪ್ರಶ್ನೆ ನೋಡೋಣ. ದ್ಯುತಿತಂತು ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ? ಇದಕ್ಕೆ ಸರಿಯಾದ ಆಯ್ಕೆ 3ನೇ ಆಯ್ಕೆ ಒಟ್ಟು ಆಂತರಿಕ ಪ್ರತಿಫಲನ ಎಂಬುದರ ಮೇಲೆ ನಮ್ಗೆ ಕಾರ್ಯವನ್ನ ನಿರ್ವಹಿಸುತ್ತದೆ. ಮುಂದಿನ ಪ್ರಶ್ನೆ, ವೇಗವರ್ಧನೆಯಿಂದ ಲಿಫ್ಟ್ ಕೆಳಗೆ ಚಲಿಸುವಾಗ ದೇಹದ ಸ್ಪಷ್ಟ ತೂಕ ಏನಾಗುತ್ತದೆ ಅಂತಕ್ಕಂಥ ಐತಿ. ಇದಕ್ಕೆ ಸರಿಯಾದ ಉತ್ತರ ಅಂತಕ್ಕಂಥ ನಿಜವಾದ ತೂಕಕ್ಕಿಂತ ಕಡಿಮೆ ಆಗುತ್ತದೆ ಎಂಬುದು ಇದಕ್ಕೆ ಎ ಆಯ್ಕೆ ಎಂಬುದು ಸರಿಯಾಗಿದೆ. ಈ ಕೆಳಗಿನವುಗಳಲ್ಲಿ ಯಾವುದು ರಾಸಾಯನಿಕ ಬದಲಾವಣೆ ಅಲ್ಲ ಅಂತಕ್ಕಂಥದ್ದು ಐತಿ. ಇದಕ್ಕೆ ಸರಿಯಾದ ಉತ್ತರ ಕಾಗದವನ್ನು ಸುಡುವುದು ಎಂಬುದು ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಕ್ಲೋರೋಫಿಲ್ ಡ್ಯಾಶ್ ಅನ್ನು ಹೊಂದಿರುತ್ತದೆ. 2ನೇ ಆಯ್ಕೆ ಮೆಗ್ನೀಷಿಯಂ ಸಂಕೀರ್ಣ ಅಂತಕ್ಕಂಥ ಇದಕ್ಕೆ ಸರಿಯಾದ ಉತ್ತರ ಅಂತಕ್ಕಂಥ ಐತಿ. ಮುಂದಿನ ಪ್ರಶ್ನೆ, ಕ್ಯಾನ್ಸರ್ ಚಿಕಿತ್ಸೆಗಾಗಿ ಕೆಳಗಿನ ಯಾವ ವಿಕಿರಣವನ್ನು ಬಳಸಲಾಗುತ್ತದೆ? 2ನೇ ಆಯ್ಕೆ ಗಾಮಾ ವಿಕಿರಣ ಅಂತಕ್ಕಂಥ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ 39ನೇ ಪ್ರಶ್ನೆ, ಜಲಮಾಲಿನ್ಯದಿಂದ ಬರುವ ಮಿನಮಾಟ ರೋಗವು ಈ ಕೆಳಕಂಡ ಸಂಯುಕ್ತಗಳಿಂದ ಉಂಟಾಗುತ್ತದೆ ಅಂತಕ್ಕಂಥ ಐತಿ. ಇದಕ್ಕೆ ಸರಿ ಉತ್ತರ 1ನೇ ಆಯ್ಕೆ ಸೀಸ ಎಂಬುದು ಸರಿಯಾಗಿದೆ. ಮುಂದಿನ ಪ್ರಶ್ನೆ,
ವಾಹನಗಳಲ್ಲಿ ಹೊರಸೂಸುವಿಕೆ ಪರೀಕ್ಷೆಯನ್ನು ಡ್ಯಾಶ್ ಅನಿಲದ ಪ್ರಮಾಣವನ್ನು ಅಳೆಯಲು ಮಾಡಲಾಗುತ್ತದೆ. ಈ 4ನೇ ಆಯ್ಕೆ ಕಾರ್ಬನ್ ಮೊನಾಕ್ಸೈಡ್ CO2 ಅಂತಕ್ಕಂಥ ಕಾರ್ಬನ್, ಈ ಮೊನಾಕ್ಸೈಡ್ ಅಂತಕ್ಕಂಥದ್ದು ಐತಲ್ಲ, ಈ ಕಾರ್ಬನ್ ಮೊನಾಕ್ಸೈಡ್ ಪ್ರಮಾಣವನ್ನ ಅಳೆಯಲು ಮಾಡಲಾಗುತ್ತದೆ. 4ನೇ ಆಯ್ಕೆ ಸರಿಯಾಗಿದೆ. ಮುಂದಿನ ಪ್ರಶ್ನೆ, ನ್ಯೂಕ್ಲಿಯ ಕ್ರಿಯಾಕಾರಿಯಲ್ಲಿ ಡ್ಯಾಶ್ ಅನ್ನು ಮಂದಕಾರಿಯಾಗಿ ಬಳಸಲಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ 2ನೇ ಆಯ್ಕೆ ಭಾರಜಲ ಎಂಬುದು ಸರಿಯಾಗಿದೆ. ಮುಂದಿನ ಪ್ರಶ್ನೆ, ಅಲಂ ಮಣ್ಣಿನ ನೀರನ್ನು ಡ್ಯಾಶ್ ನಿಂದ ಶುದ್ಧೀಕರಿಸುತ್ತಾರೆ ಅಂತಕ್ಕಂಥೈತಿ. 1ನೇ ಆಯ್ಕೆ ಅಂತಕ್ಕಂಥ ಹೆಪ್ಪುಗಟ್ಟುವಿಕೆ ಅಂತಕ್ಕಂಥದ್ದು ಸರಿಯಾಗಿದೆ. ಮುಂದಿನ ಪ್ರಶ್ನೆ 43ನೇ ಪ್ರಶ್ನೆ ನೋಡ್ರಿ. ಮಣ್ಣಿನಲ್ಲಿ ಕಂಡುಬರುವ ಆಮ್ಲ ಅಂತಕ್ಕಂಥೈತಿ. 4ನೇ ಆಯ್ಕೆ ಹ್ಯೂಮಿಕ್ ಆಮ್ಲ ಅಂತಕ್ಕಂಥ ಇದಕ್ಕೆ ಸರಿಯಾದ ಉತ್ತರ ಐತಿ 4ನೇ ಆಯ್ಕೆ. 44ನೇ ಪ್ರಶ್ನೆ, 2ನೇ ಮಹಾಯುದ್ಧದ ಸಮಯದಲ್ಲಿ ಗಾಯಗೊಂಡ ಲಕ್ಷಾಂತರ ಸೈನಿಕರ ಜೀವವನ್ನು ಉಳಿಸಿದ ಅದ್ಭುತ ಔಷಧ ಎಂದು ಕರೆಯಲ್ಪಡುವ ಪ್ರತಿಜೀವಕ ಪೆನ್ಸಿಲಿನ್ ಈ ಕೆಳಗಿನ ಸೂಕ್ಷ್ಮ ಜೀವಾಣುವಿನಿಂದ ತಯಾರಿಸಲ್ಪಟ್ಟಿದೆ. ಇದಕ್ಕೆ ಸರಿಯಾದ ಉತ್ತರ 4ನೇ ಆಯ್ಕೆ ಶಿಲೀಂಧ್ರ ಎಂಬುದು ಸರಿಯಾದ ಉತ್ತರ ಆಗಿದೆ, ಶಿಲೀಂಧ್ರ. 45ನೇ ಪ್ರಶ್ನೆ, ಭಾರತವು ಕೆಳಗಿನವುಗಳ ಪೇಟೆಂಟ್ ಹೊಂದಿದೆ. 3ನೇ ಆಯ್ಕೆ 1 ಮತ್ತು 2 ಅಂತಕ್ಕಂಥ ಸರಿಯಾಗಿದೆ. ಬೇವು ಮತ್ತು ಅರಿಶಿಣ ಅಂತಕ್ಕಂಥ ಎರಡೂ ಸರಿಯಾಗಿದೆ. ಆದ್ದರಿಂದ ಆಯ್ಕೆ ಅಂತಕ್ಕಂಥದ್ದು ನಮಗ 3ನೇ ಆಯ್ಕೆ ಅಂತಕ್ಕಂಥ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. 46ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದರಲ್ಲಿ ವಿಟಮಿನ್ ಎ ಅತ್ಯಧಿಕ ಪ್ರಮಾಣದಲ್ಲಿದೆ ಅಂತಕ್ಕಂಥ ಐತಿ. ಇದರಲ್ಲಿ ಆಯ್ಕೆ ನಂಬರ್ ಎ ಸೇಬು ಅಂತಕ್ಕಂಥ ಸರಿಯಾದ ಉತ್ತರ ಆಗಿದೆ. 47, ಈ ಕೆಳಕಂಡ ವಿಜ್ಞಾನಿಗಳಲ್ಲಿ ಭಾರತದ ಪಕ್ಷಿ ತಜ್ಞನನ್ನು ಗುರುತಿಸಿ ಅಂತಕ್ಕಂಥ ಪ್ರಶ್ನೆ ಐತಿ. ಇದಕ್ಕೆ ಸರಿ ಉತ್ತರ ಸಲೀಂ ಅಲಿ ಅಂತಕ್ಕಂಥದ್ದು 3ನೇ ಆಯ್ಕೆ ಸರಿಯಾಗಿದೆ. 48ನೇ ಪ್ರಶ್ನೆ, ಮಾಸ್ಟರ್ ಗ್ಲ್ಯಾಂಡ್ ಎಂದು ಯಾವುದನ್ನು ಕರೆಯುತ್ತಾರೆ. ಇದಕ್ಕೆ ಪಿಟ್ಯೂಟರಿ ಗ್ರಂಥಿ ಅಂತಕ್ಕಂಥ ನಾವು ಕರಿತೀವಿ, ಅದನ್ನ ಪಿಟ್ಯೂಟರಿ ಗ್ರಂಥಿ ಎಂಬುದು ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ರಕ್ತದಲ್ಲಿ ಮುಖ್ಯವಾಗಿ ಆಮ್ಲಜನಕವು ಈ ಮೂಲಕ ಸಾಗಣೆ ಆಗುತ್ತದೆ. ಕೆಂಪು ರಕ್ತ ಕಣಗಳ ಮೂಲಕ. 2ನೇ ಆಯ್ಕೆ ಅಂತಕ್ಕಂಥ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. 50ನೇ ಪ್ರಶ್ನೆ, ಕರ್ನಾಟಕ ರಾಜ್ಯದ ಪತಂಗ ಎಂಬುದಾಗಿ ಅಂಗೀಕೃತವಾಗಿರುವಂತಹ ಪತಂಗದ ಪ್ರಭೇದದ ಹೆಸರೇನು ಅಂತಕ್ಕಂಥ ಐತಿ. ಸದರ್ನ್ ಬರ್ಡ್ ವಿಂಗ್ ಅಂತಕ್ಕಂಥ 4ನೇ ಆಯ್ಕೆ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ ಆಗಿದೆ, 4ನೇ ಆಯ್ಕೆ. 51ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿ ಹೊಂದಿಕೆ ಆಗಿದೆ ಅಂತಕ್ಕಂಥ ಐತಿ. ಇದು 4ನೇ ಆಯ್ಕೆ ಅಂತಕ್ಕಂಥ KFDV ಅಂತಕ್ಕಂಥದ್ದು ಏನೈತಲ್ಲ, ಇದು ತಪ್ಪಾದ ಹೊಂದಿಕೆ ಅಂತಕ್ಕಂಥ ಐತಿ. 51ನೇ ಪ್ರಶ್ನೆ 4ನೇ ಆಯ್ಕೆ ಸರಿ ಉತ್ತರ. 52ನೇ ಪ್ರಶ್ನೆ ಅಂತಕ್ಕಂಥ ನೋಡೋಣ. ಕರ್ನಾಟಕದಲ್ಲಿ ಎಲ್ಲಿ ಕಾಳಿಂಗ ಸರ್ಪ ಸಂಶೋಧನಾ ಕೇಂದ್ರವಿದೆ. ಆಯ್ಕೆ ಎ ಅಂತಕ್ಕಂಥ ಸರಿಯಾಗಿದೆ, ಆಗುಂಬೆ. 53ನೇ ಪ್ರಶ್ನೆ, 1963ರಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದವರು PV ಕಾಣೆ ಅಂತಕ್ಕಂಥವ್ರು 1ನೇ ಆಯ್ಕೆ ಅಂತಕ್ಕಂಥದಕ್ಕೆ ಸರಿಯಾಗಿದೆ. ಡಿಫ್ರೈಸ್ಡ್ ಕ್ಲಾಸ್ ಲೀಗ್ ಸ್ಥಾಪಕ ಯಾರು ಅಂತಕ್ಕಂಥ ಪ್ರಶ್ನೆ ಐತಿ. ಇದಕ್ಕೆ 1ನೇ ಆಯ್ಕೆ ಅಂತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಅಂತಕ್ಕಂಥವ್ರು ಸರಿಯಾದ ಉತ್ತರ ಆಗಿದೆ. ಭಾರತದಲ್ಲಿ ಮೊದಲ ಬಾರಿಗೆ ಅಂಚೆ ಚೀಟಿಯನ್ನು ಜಾರಿಗೊಳಿಸಿದವರು ಯಾರು ಅಂತಕ್ಕಂಥ ಐತಿ. ಇದಕ್ಕೆ ಸರಿಯಾದ ಉತ್ತರ ಲಾರ್ಡ್ ಡಾಲ್ಹೌಸಿ ಅಂತಕ್ಕಂಥ 4ನೇ ಆಯ್ಕೆ ಅಂತಕ್ಕಂಥ ಸರಿಯಾಗಿದೆ. ಮುಂದಿನ ಪ್ರಶ್ನೆ 56ನೇ ಪ್ರಶ್ನೆ ನೋಡ್ರಿ. ಹೊಂದಿಸಿ ಬರೆಯಿರಿ ಅಂತಕ್ಕಂಥ ಐತಿ. ಈ ಹೊಂದಿಸಿ ಬರೆಯಿರಿ ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಸರಿಯಾದ ಆಯ್ಕೆ ಅಂತಕ್ಕಂಥದ್ದು ಈ 3ನೇ ಆಯ್ಕೆ ಅಂತಕ್ಕಂಥ ಇದಕ್ಕೆ ಸರಿಯಾಗಿದೆ. ಮುಂದಿನ ಪ್ರಶ್ನೆ ಗಮನಿಸೋಣ. ಕರ್ನಾಟಕದ ಈ ಸ್ಥಳಗಳಲ್ಲಿ ಈ ಕೆಳಗಿನ ಸ್ಥಳಗಳನ್ನು ಪರಿಗಣಿಸಿ ಅಂತಕ್ಕಂಥ ಐತಿ. ಇದಕ್ಕೆ ಸರಿಯಾದ ಉತ್ತರ ಅಂತಕ್ಕಂಥದ್ದು ಎ ಮತ್ತು ಡಿ ಅಂತಕ್ಕಂಥ ಸರಿಯಾಗಿದೆ. ಎ ಮತ್ತು ಡಿ ಅಂತಕ್ಕಂಥ ಸರಿಯಾಗಿದೆ. ಈ ಒಂದು ಸಾಂಪ್ರದಾಯಿಕ ಸೀರೆಗಳನ್ನು ಉತ್ಪಾದಿಸುವ ಪ್ರಸಿದ್ಧ ಸ್ಥಳಗಳು ಯಾವಪ್ಪ ಅಂದ್ರೆ ಈ ಮೊಳಕಾಲ್ಮೂರು ಮತ್ತು ಮೈಸೂರು ಅಂತಕ್ಕಂಥದ್ದು. 58ನೇ ಪ್ರಶ್ನೆ ನೋಡೋಣ, ಗಮನಿಸಿ. 58ನೇ ಪ್ರಶ್ನೆ ಬರ್ತಾ ಇದೆ. ಪಿ 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 ಎಂದರೆ ಅಂತಕ್ಕಂಥದ್ದು ಐತಿ. ಇದಕ್ಕೆ ಸರಿಯಾದ ಉತ್ತರ ಅಂತಕ್ಕಂಥದ್ದು 4ನೇ ಆಯ್ಕೆ ಪಬ್ಲಿಕ್ ಪ್ರೈವೇಟ್ ಪೀಪಲ್ ಪಾರ್ಟ್ನರ್ಶಿಪ್ ಅಂತಕ್ಕಂಥ 4ನೇ ಆಯ್ಕೆ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಮಾನವ ಅಭಿವೃದ್ಧಿ ಸೂಚ್ಯಂಕವು ಡ್ಯಾಶ್ ಆಯಾಮಗಳ ಒಟ್ಟು ಅಭಿವೃದ್ಧಿಯ ಪ್ರಗತಿ ಅಳತೆಯಾಗಿದೆ ಅಂತಕ್ಕಂಥ ಐತಿ. ಇದಕ್ಕೆ 1ನೇ ಆಯ್ಕೆ 3 ಅಂತಕ್ಕಂಥ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, MUDRA ಎಂದರೆ. ಇದಕ್ಕೆ ಸರಿಯಾದ ಉತ್ತರ ಅಂತಕ್ಕಂಥದ್ದು ಈ ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಮತ್ತು ರೀಫೈನಾನ್ಸ್ ಏಜೆನ್ಸಿ ಬ್ಯಾಂಕ್ ಅಂತಕ್ಕಂಥ 3ನೇ ಆಯ್ಕೆ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ ಆಗಿದೆ, 3ನೇ ಆಯ್ಕೆ. ಮುಂದಿನ ಪ್ರಶ್ನೆ ಗಮನಿಸೋಣ. ನಗದು ಮೀಸಲು ಅನುಪಾತ ಎಂದರೇನು. ಇದಕ್ಕೆ ಸರಿಯಾದ ಉತ್ತರ ಅಂತಕ್ಕಂಥ ಎ ಆಯ್ಕೆ ವಾಣಿಜ್ಯ ಬ್ಯಾಂಕಿನ ಒಟ್ಟು ಠೇವಣಿಯ ಭಾಗವನ್ನು ಸ್ವತಃ ತನ್ನಲ್ಲಿಯೇ ಇಡಬೇಕು ಎಂಬುದು ಸರಿಯಾದ ಆಯ್ಕೆ ಅಂತಕ್ಕಂಥ ಆಗಿದೆ, 1ನೇ ಆಯ್ಕೆ ಅಂತಕ್ಕಂಥದ್ದು ಸರಿ ಉತ್ತರ ಆಗಿದೆ.
ಆತ್ಮನಿರ್ಭರ್ ಭಾರತ್ 3.0 ಪ್ಯಾಕೇಜ್ ಡ್ಯಾಶ್ ದಿನಾಂಕದಂದು ಪ್ರಕಟಿಸಲಾಗಿದೆ ಅಂತಕ್ಕಂಥ ಐತಿ. ಇದು ನವೆಂಬರ್ 12, 2020 ಮೂರನೇ ಆಯ್ಕೆ ಅಂತಕ್ಕಂಥ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. 2011ರ ಜನಗಣತಿ ಪ್ರಕಾರ ಈ ಕೆಳಗಿನ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅತಿ ಕಡಿಮೆ ಶೇಕಡಾವಾರು ಬಡತನವನ್ನು ಹೊಂದಿದೆ ಅಂತಕ್ಕಂಥ ಐತಿ. ಇದಕ್ಕೆ ಸರಿಯಾದ ಉತ್ತರ ಕೊಡಗು ಅಂತಕ್ಕಂಥ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆಗೆ ಗಮನಿಸೋಣ. 64ನೇ ಪ್ರಶ್ನೆ. ಭಾರತೀಯ GST ಕೌನ್ಸಿಲ್ ಡ್ಯಾಶ್ ನೇತೃತ್ವದಲ್ಲಿದೆ ಅಂತಕ್ಕಂಥ ಐತಿ. ಇದಕ್ಕೆ ಸರಿಯಾದ ಉತ್ತರ ಅಂತಕ್ಕಂಥ ಹಣಕಾಸು ಸಚಿವರು ಅಂತಕ್ಕಂಥದ್ದು ಮೂರನೇ ಆಯ್ಕೆ ಅಂತಕ್ಕಂಥ ಸರಿಯಾಗಿದೆ. 65ನೇ ಪ್ರಶ್ನೆ. ಹಸಿರು ಕ್ರಾಂತಿಯ ಮೊದಲ ಹಂತದಲ್ಲಿ HYV ಬೀಜಗಳ ಬಳಕೆಯು ಪ್ರಾಥಮಿಕವಾಗಿ ಡ್ಯಾಶ್ ಬೆಳೆಯುತ್ತಿರುವ ಪ್ರದೇಶಗಳಿಗೆ ಮಾತ್ರ ಪ್ರಯೋಜನವನ್ನು ನೀಡಿತು. ಇದು ಆಯ್ಕೆ ಎ ಅಂತಕ್ಕಂಥದ್ದು ಸರಿಯಾಗಿದೆ, ಗೋಧಿ ಅಂತಕ್ಕಂಥದ್ದು. 66ನೇ ಪ್ರಶ್ನೆ. ಭಾರತ ಮತ್ತು ಜ್ಞಾನ ಆರ್ಥಿಕತೆ, ಸಾಮರ್ಥ್ಯ ಮತ್ತು ಅವಕಾಶಗಳನ್ನು ನಿಯಂತ್ರಿಸುವುದು ಎಂಬ ಶೀರ್ಷಿಕೆಯನ್ನು ವರದಿಯನ್ನು ಯಾರು ಪ್ರಕಟಿಸಿದವರು ಅಂತಕ್ಕಂಥ ಐತಿ. ಇದಕ್ಕೆ ಸರಿಯಾದ ಉತ್ತರ ಮೂರನೇ ಆಯ್ಕೆ ವಿಶ್ವ ಬ್ಯಾಂಕ್ ಅಂತಕ್ಕಂಥ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ. GDPಗೆ ಕೃಷಿ, ಕೈಗಾರಿಕೆ ಮತ್ತು ಸೇವಾ ಕ್ಷೇತ್ರಗಳು ನೀಡಿದ ಕೊಡುಗೆ ಆರ್ಥಿಕತೆಯು ಡ್ಯಾಶ್ ಆಗಿದೆ ಅಂತಕ್ಕಂಥ ಐತಿ. ಅದಕ್ಕೆ ಸರಿಯಾದ ಉತ್ತರ ನಾಲ್ಕನೇ ಆಯ್ಕೆ ರಚನಾತ್ಮಕ ಸಂಯೋಜನೆ ಅಂತಕ್ಕಂಥ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ. ನೇರ ತೆರಿಗೆಗೆ ಉದಾಹರಣೆ ಅಂತಕ್ಕಂಥ ಐತಿ. ಈ ನೇರ ತೆರಿಗೆಗೆ ಉದಾಹರಣೆ ಅಂತಕ್ಕಂಥ ಸರಿಯಾದ ಉತ್ತರ ವೈಯಕ್ತಿಕ ಆದಾಯದ ಮೇಲಿನ ಒಂದು ತೆರಿಗೆ ಅಂತಕ್ಕಂಥದ್ದು ಏನೈತಲ್ಲ, ಇದು ನೇರ ತೆರಿಗೆಗೆ ಒಂದು ಉದಾಹರಣೆ ಅಂತಕ್ಕಂಥ ಐತಿ. ಆಯ್ಕೆ ನಂಬರ್ 1 ಅಂತಕ್ಕಂಥದ್ದಕ್ಕೆ ಸರಿಯಾದ ಉತ್ತರ ಆಗಿದೆ. ಇನ್ನು ವಿಸ್ತರಿಸಿ ಬರೀರಿ. MPCE ಅಂತಕ್ಕಂಥದ್ದು ಏನೈತೆ ನೋಡ್ರಿ. 69ನೇ ಪ್ರಶ್ನೆ ಅಂತಕ್ಕಂಥ ಏನೈತಲ್ಲ, ಇದಕ್ಕೆ 4ನೇ ಆಯ್ಕೆ ಅಂತಕ್ಕಂಥ ಮಂತ್ಲಿ ಫಾರ್ ಕ್ಯಾಪಿಟಲ್ ಪ್ರೊಡಕ್ಷನ್ ಎಕ್ಸ್ಪೆಂಡಿಚರ್ ಅಂತಕ್ಕಂಥ ಮಾಸಿಕ ತಲಾ ಉತ್ಪಾದನಾ ವೆಚ್ಚ ಅಂತಕ್ಕಂಥ 3ನೇ ಆಯ್ಕೆ ಅಂತಕ್ಕಂಥ ಇದಕ್ಕೆ ಸರಿ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ ಗಮನಿಸೋಣ. 70ನೇ ಪ್ರಶ್ನೆ. 70ನೇ ಪ್ರಶ್ನೆ ಗಮನಿಸೋಣ. ಭಾರತ ಸರ್ಕಾರ ಶಿಕ್ಷಣದ ಮೇಲೂ ತೆರಿಗೆಯಿಂದ ಬರುವ ಆದಾಯವನ್ನು ಕೆಳಕಂಡ ಶಿಕ್ಷಣದ ಮೇಲಿನ ವೆಚ್ಚಕ್ಕಾಗಿ ಮೀಸಲಿಡುತ್ತದೆ. ಆಯ್ಕೆ 2ನೇ ಆಯ್ಕೆ ಪ್ರಾಥಮಿಕ ಶಿಕ್ಷಣ ಎಂಬುದು ಸರಿಯಾದ ಉತ್ತರ ಆಗಿದೆ. 71ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಭಾರತ ತಯಾರಿಸಿದ ಕೋವಿಡ್ ಲಸಿಕೆಯನ್ನು ಮೊದಲು ಪಡೆದ ದೇಶ ಯಾವುದು ಅಂತಕ್ಕಂಥ ಐತಿ. ಮೊದಲು ಪಡೆದ ದೇಶ ಬಾಂಗ್ಲಾದೇಶ. 72ನೇ ಪ್ರಶ್ನೆ. ಅವಲೋಕನ ಜಾರಿ ಆದಿದ್ದು ಅಂತಕ್ಕಂಥ ಐತಿ. ಇದಕ್ಕೆ 1ನೇ ಆಯ್ಕೆ ಜನವರಿ 20, 2021ರಂದು. ಮುಂದಿನ ಪ್ರಶ್ನೆ 73ನೇ ಪ್ರಶ್ನೆ ಗಮನಿಸೋಣ. ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿ ಶ್ರೀ ಎಸ್ ಯಡಿಯೂರಪ್ಪನವರು ದಿನಾಂಕ 9/1/2021ರಂದು ಜಾರಿಗೆ ತಂದ ಕೃಷಿ ಸಂಜೀವಿನಿ ಯೋಜನೆ ಡ್ಯಾಶ್ಗೆ ಸಂಬಂಧಿಸಿದೆ ಅಂತಕ್ಕಂಥ ಐತಿ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ನಂಬರ್ 3 ಅಂತಕ್ಕಂಥ ಏನೈತಿ ನೋಡ್ರಿ. ಈ ಒಂದು ಮಣ್ಣು ಪರೀಕ್ಷೆ, ನೀರು ಮತ್ತು ರೋಗ ನಿವಾರಣೆ ಬಗ್ಗೆ ಕ್ರಮ ಕೈಗೊಳ್ಳುವುದು ಅಂತಕ್ಕಂಥ ಸರಿಯಾಗಿದೆ. ಮುಂದಿನ ಪ್ರಶ್ನೆ 74ನೇ ಪ್ರಶ್ನೆ ಗಮನಿಸೋಣ. ಕರ್ನಾಟಕದ 2011ರ ಜನಗಣತಿ ಪ್ರಕಾರ ಅಕ್ಷರಸ್ಥರ ಸಂಖ್ಯೆ ಅಂತಕ್ಕಂಥ ಐತಿ. 74ನೇ ಪ್ರಶ್ನೆ ಅಂತಕ್ಕಂಥದ್ದು ಉತ್ತರ. ಇದಕ್ಕೆ 2ನೇ ಆಯ್ಕೆ 76.36 ಎಂಬುದು ಸರಿಯಾದ ಉತ್ತರ ಆಗಿದೆ, ಶೇಕಡ. ಮುಂದಿನ ಪ್ರಶ್ನೆ ಗಮನಿಸೋಣ. 75ನೇ ಪ್ರಶ್ನೆ. 2021ರ ಕರ್ನಾಟಕ ಜನಸೇವಕ ಯೋಜನೆಯು ಡ್ಯಾಶ್ಗೆ ಸಂಬಂಧಿಸಿದೆ ಅಂತಕ್ಕಂಥ ಐತಿ. ಇದಕ್ಕೆ ಸರಿಯಾದ ಉತ್ತರ ಸರ್ಕಾರಿ ಸೇವೆಗಳನ್ನ ಮನೆ ಮನೆಗೆ ತಲುಪಿಸುವುದು ಅಂತಕ್ಕಂಥ 1ನೇ ಆಯ್ಕೆ ಅಂತಕ್ಕಂಥ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ ಗಮನಿಸಿರಿ. ಬೆಂಗಳೂರು ತಾಂತ್ರಿಕ ಶೃಂಗ 2020ಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಎಂದೈತಿ. ಸ್ವಲ್ಪ ಇಲ್ಲಿ ಈ ಶೃಂಗಸಭೆಯು ವಾಸ್ತವಿಕವಾಗಿ 2020ರ ನವೆಂಬರ್ 17ರಿಂದ 20ರವರೆಗೆ ನಡೀತೈತಿ. ಆದ್ರೆ ಇಲ್ಲಿ ಒಂದು ಸ್ವಲ್ಪ ಒಂದು ಆಯ್ಕೆಗಳನ್ನ ಸಮಂಜಸವಾಗಿ ಕೊಟ್ಟಿಲ್ಲ. ಆದ್ರೂ ಸಹ ಸ್ವಲ್ಪ ಸಮೀಪ ಐತಿ ಅಂತ ಹೇಳ್ಬಿಟ್ಟು ನಾವು ABC ಅಂತಕ್ಕಂಥ ಇದಕ್ಕೆ ಏನಾಗಿದೆಯಪ್ಪ ಅಂತ ಕೇಳಿದಾಗ ಎಲ್ಲವೂ ಮೇಲಿನ ಎಲ್ಲವೂ ಅಂತಕ್ಕಂಥದ್ದು ಸರಿಯಾದ ಅಂತಕ್ಕಂಥದ್ದನ್ನು ನಾವು ಗುರುತಿಸ್ಬೇಕಾಗ್ತೈತಿ. ಮುಂದಿನ ಪ್ರಶ್ನೆ ಗಮನಿಸೋಣ. ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು ಎನ್ನುವ ಸೂಕ್ತಿಗೆ ಬ್ರಿಟಿಷ್ ಕಾಲದ ಕೆಳಗಿನ ಯಾವ ಪದ್ಧತಿಯು ಕಾರಣವಾಗಿತ್ತು. ಎ ಆಯ್ಕೆ ಜಮೀನ್ದಾರಿ ಪದ್ಧತಿ ಎಂಬುದು ಸರಿಯಾಗಿದೆ. 78ನೇ ಪ್ರಶ್ನೆ. ಮೌರ್ಯರ ಕಾಲದಲ್ಲಿ ಕೆಳಗಿನ ಯಾರು ಸುದರ್ಶನ ಸರೋವರವನ್ನು ಕಟ್ಟಿಸಿದರು ಅಂತಕ್ಕಂಥ ಪ್ರಶ್ನೆ ಐತಿ. ಇದಕ್ಕೆ ಸರಿಯಾದ ಉತ್ತರ ಅಂತಕ್ಕಂಥ ಪುಷ್ಯಗುಪ್ತ ಎಂಬುವರು. ಮುಂದಿನ ಪ್ರಶ್ನೆ 79ನೇದ್ದು. ಈ ಕೆಳಗಿನ ಯಾವ ಭಾಷೆಯು ಕದಂಬರ ಕಾಲದ ಕೋರ್ಟ್ ಲ್ಯಾಂಗ್ವೇಜ್ ಆಗಿತ್ತು. ಕನ್ನಡ ಮತ್ತು ಸಂಸ್ಕೃತ ಎಂಬುದು ಎ ಆಯ್ಕೆ ಅಂತಕ್ಕಂಥ ಸರಿಯಾಗಿದೆ. ಕನ್ನಡ ಮತ್ತು ಸಂಸ್ಕೃತ ಎಂಬುದು ಎ ಅಂತಕ್ಕಂಥ ಆಯ್ಕೆ ಸರಿಯಾಗಿದೆ. ಮುಂದಿನ ಪ್ರಶ್ನೆ 80ನೇ ಪ್ರಶ್ನೆ ಗಮನಿಸೋಣ. ಈ ಕೆಳಗಂಡ ಪಟ್ಟಿ 1ರ ಜೊತೆಗೆ ಪಟ್ಟಿ 2 ಹೊಂದಿಸಿ ಕೆಳಗೆ ನೀಡಿರುವ ಸರಿಯಾದ ಆಯ್ಕೆಯನ್ನು ಪರಿಗಣಿಸಿ ಅಂತಕ್ಕಂಥದ್ದೈತಿ. ಇದಕ್ಕೆ ಸರಿಯಾದ ಒಂದು ಉತ್ತರ ಅಂತಕ್ಕಂಥದ್ದು
ಈ ಮೂರನೇ ಆಯ್ಕೆ ಎಂಬುದು ನಮ್ಗ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಈ ಕೆಳಕಂಡ ಪ್ರಮುಖ ಸಂಘಟನೆಗಳು ಸ್ಥಳಗಳನ್ನು ಭಾರತೀಯ ಹಿಂದೂ ನಾಯಕರು, ಸಮಾಜ ಸುಧಾರಕರು ಸ್ವಾತಂತ್ರ್ಯ ಚಳವಳಿ ಸಮಯದಲ್ಲಿ ಸ್ಥಾಪಿಸಿದರು. ಇದಕ್ಕೆ ಸರಿಯಾದ ಈ ಒಂದು ಉತ್ತರ ಅಂತಕ್ಕಂಥದ್ದು 81ನೇ ಪ್ರಶ್ನೆ ಅಂತಕ್ಕಂಥದ್ದು ಉತ್ತರ ಅಂತಕ್ಕಂಥದ್ದು ಈ ಎರಡನೇ ಆಯ್ಕೆ ಅಂತಕ್ಕಂಥದ್ದು ಸರಿಯಾಗಿದೆ. ಮುಂದಿನ ಪ್ರಶ್ನೆ, 82ನೇ ಪ್ರಶ್ನೆ ಗಮನಿಸ್ರಿ. ಈ ಒಂದು ಕೆಳಗಿನ ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆಯಿರಿ ಅಂತಕ್ಕಂಥೈತಿ. ಬೌದ್ಧ ಮಹಾಸಭೆಗಳು ಮತ್ತು ಅರಸರು ಅಂತಕ್ಕಂಥದೈತಿ. 82ನೇ ಪ್ರಶ್ನೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಅಂತಕ್ಕಂಥದ್ದು 1ನೇದು ಸರಿಯಾದ ಉತ್ತರ ಅಂತಕ್ಕಂಥೈತಿ ಇದಕ್ಕೆ. ಮುಂದಿನ ಪ್ರಶ್ನೆ ಗಮನಿಸೋಣ. ಶಿವಾಜಿಯ ಆಧ್ಯಾತ್ಮಿಕ ಗುರು ಯಾರು ಅಂತಕ್ಕಂಥೈತಿ. ಇದಕ್ಕೆ 3ನೇದು ರಾಮದಾಸ ಎಂಬುದು ಸರಿಯಾದ ಉತ್ತರ ಆಗಿದೆ, ರಾಮದಾಸರು. ಬಕ್ಸಾರ್ ಕದನವು ಯಾವ ಒಪ್ಪಂದದೊಂದಿಗೆ ಮುಕ್ತಾಯವಾಯಿತು ಅಂತಕ್ಕಂಥ ಪ್ರಶ್ನೆ ಐತಿ 84ನೇದು. ಇದಕ್ಕೆ ಸರಿಯಾದ ಉತ್ತರ ಈ ಒಂದು ಯಾವುದಪ್ಪ ಅಂದ್ರ ಅಲಹಾಬಾದ್ ಒಪ್ಪಂದದ ಮೂಲಕವಾಗಿ ಈ ಒಂದು ಬಕ್ಸಾರ್ ಕದನ ಅಂತಕ್ಕಂಥ ಏನಾಗ್ತೈತಪ್ಪ ಅಂದ್ರ ಮುಕ್ತಾಯ ಅಂತಕ್ಕಂಥ ಆಗ್ತೈತಿ. ಅಲಹಾಬಾದ್ ಒಪ್ಪಂದ ಎಂಬುದು ಇದಕ್ಕೆ ಸರಿಯಾದ ಉತ್ತರ 4ನೇ ಆಯ್ಕೆ. ಮುಂದಿನ ಪ್ರಶ್ನೆ 85ನೇ ಪ್ರಶ್ನೆಯನ್ನ ಗಮನಿಸೋಣ. ಭಾರತದಲ್ಲಿ ಪ್ರಥಮ ಬಾರಿಗೆ ಇಂಡಿಯನ್ ಸಿವಿಲ್ ಸರ್ವಿಸ್ ಭಾರತ ನಾಗರಿಕ ಸೇವೆ ಜಾರಿಗೆ ತಂದ ಗವರ್ನರ್ ಜನರಲ್ ಯಾರು ಅಂತಕ್ಕಂಥೈತಿ. ಇದಕ್ಕೆ ಸರಿಯಾದ ಉತ್ತರ 2ನೇ ಆಯ್ಕೆ ಲಾರ್ಡ್ ಕಾರ್ನ್ ವಾಲಿಸ್ ಎಂಬುದು ಸರಿಯಾದ ಉತ್ತರ ಆಗಿದೆ, ಲಾರ್ಡ್ ಕಾರ್ನ್ ವಾಲಿಸ್ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಪ್ರಬುದ್ಧ ಭಾರತ ಎಂಬ ಆಂಗ್ಲ ಪತ್ರಿಕೆಯನ್ನು ಈ ಕೆಳಗಿನವರಲ್ಲಿ ಯಾರು ಪ್ರಕಟಿಸಿದರು ಅಂತಕ್ಕಂಥೈತಿ. ಇದಕ್ಕೆ ಸರಿಯಾದ ಉತ್ತರ ಅಂತಕ್ಕಂಥ ಸ್ವಾಮಿ ವಿವೇಕಾನಂದರು ಅಂತಕ್ಕಂಥ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಮಹಾನ್ ಸತ್ಯಾಗ್ರಹ ನಡೆದ ವರ್ಷ ಅಂತಕ್ಕಂಥದ್ದು 1ನೇ ಆಯ್ಕೆ 1927 ಎಂಬುದು ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ ಗಮನಿಸೋಣ. ಹಿಂದ್ ಸ್ವರಾಜ್ ಪುಸ್ತಕದ ಕರ್ತೃ ಯಾರು ಅಂತಕ್ಕಂಥೈತಿ. ಇದಕ್ಕೆ ಸರಿಯಾದ ಉತ್ತರ MK ಗಾಂಧಿ ಎಂಬುದು ಸರಿಯಾದ ಉತ್ತರ ಆಗಿದೆ. 89, ಯಾರು ಬಸವೇಶ್ವರರನ್ನ ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಹೊಗಳಿದ್ದಾರೆ ಅಂತಕ್ಕಂಥೈತಿ ಪ್ರಶ್ನೆ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಜಾನ್ ಪ್ಲಿಟ್ಟರ್ ಅಂತಕ್ಕಂಥವ್ರು. ತಾಳಗುಂದದ ಶಾಸನದ ಕರ್ತೃ ಯಾರು ಅಂತಕ್ಕಂಥೈತಿ. ಇದಕ್ಕೆ ಸರಿಯಾದ ಉತ್ತರ ಅಂತಕ್ಕಂಥ ಕುಬ್ಜಾ ಅಂತಕ್ಕಂಥ ಕವಿ ಅಂತಕ್ಕಂಥ ಸರಿಯಾದ ಉತ್ತರ ಇದೆ, 2ನೇ ಆಯ್ಕೆ. ಕೊನೆಯ ಚಾಲುಕ್ಯ ಆಡಳಿತಗಾರ ಯಾರು ಅಂತಕ್ಕಂಥೈತಿ. ಇದಕ್ಕೆ ಉತ್ತರ 2ನೇ ಕೀರ್ತಿವರ್ಮ ಅಂತಕ್ಕಂಥ 1ನೇ ಆಯ್ಕೆ ಅಂತಕ್ಕಂಥ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. 92ನೇ ಪ್ರಶ್ನೆಯನ್ನು ಗಮನಿಸೋಣ. ವಿಜಾಪುರದ ಗೋಲ್ ಗುಂಬಜನ್ನು ಕಟ್ಟಿಸಿದ ವರ್ಷ ಯಾವುದು ಅಂತಕ್ಕಂಥೈತಿ. ಇದಕ್ಕೆ ಸರಿಯಾದ ಉತ್ತರ 2ನೇ ಆಯ್ಕೆ 1627ರಿಂದ 1657 ಮಧ್ಯ ಈ ಒಂದು ಗೋಲ್ ಗುಂಬಜ್ ಅಂತಕ್ಕಂಥ ಒಂದು ಸ್ಮಾರಕವನ್ನು ಕಟ್ಟಲಾಯಿತು. 93ನೇ ಪ್ರಶ್ನೆ, ಈ ಕೆಳಗಿನ ಯಾವ ಯುಗವನ್ನು ಜೈನ ಸಾಹಿತ್ಯದ ಸುವರ್ಣ ಯುಗ ಎಂದು ಪರಿಗಣಿಸಲಾಗಿದೆ ಅಂತಕ್ಕಂಥೈತಿ. 4ನೇ ಆಯ್ಕೆ ಶಾತವಾಹನರ ಯುಗ ಅಂತಕ್ಕಂಥ ಸರಿಯಾದ ಉತ್ತರ ಆಗಿದೆ. 94, ಈ ಕೆಳಗಿನ ಯಾವ ಕಾಯ್ದೆಯ ಪ್ರಕಾರ ಸಮಾಜವಾದ ಎಂಬ ಪದವನ್ನು ಭಾರತದ ಸಂವಿಧಾನ ಪ್ರಸ್ತಾಪನೆಯಲ್ಲಿ ಸೇರಿಸಲಾಗಿದೆ. ಇದೇ ಪ್ರಶ್ನೆ ಪತ್ರಿಕೆಯಲ್ಲಿ 2ನೇ ಬಾರಿ ಪ್ರಶ್ನೆ ಬಂದಿದೆ ನೋಡ್ರಿ. 42ನೇ ತಿದ್ದುಪಡಿಯ ಕಾಯ್ದೆ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಏಷ್ಯನ್ ಅಮೆರಿಕ ಮೂಲದ ಯಾವ ಮಹಿಳೆ ಅಮೆರಿಕದ ಪ್ರಥಮ ಮಹಿಳಾ ಉಪಾಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಾರೆ ಅಂತಕ್ಕಂಥೈತಿ. ಕಮಲಾ ಹ್ಯಾರಿಸ್ ಅಂತಕ್ಕಂಥ 3ನೇ ಆಯ್ಕೆ ಅಂತಕ್ಕಂಥ ಇದಕ್ಕೆ ಸರಿಯಾದ ಆಯ್ಕೆಯಾಗಿದೆ. ಮುಂದಿನ ಪ್ರಶ್ನೆ 96 ನೋಡ್ರಿ. 1921ರ ಕರ್ನಾಟಕದ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ EVM ಅನ್ನು ಬಳಸಲು ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಪ್ರಾಯೋಗಿಕ ಯೋಜನೆಯಾಗಿ ಆಯ್ಕೆ ಮಾಡಲಾಗಿತ್ತು ಅಂತಕ್ಕಂಥ ಪ್ರಶ್ನೆ ಐತಿ. ಇದಕ್ಕೆ ಸರಿಯಾದ ಉತ್ತರ 2ನೇ ಆಯ್ಕೆ ಬೀದರ್ ಅಂತಕ್ಕಂಥ ಜಿಲ್ಲೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇದೆ. 97ನೇ ಪ್ರಶ್ನೆ, ಕರ್ನಾಟಕದ ವಿಜಯನಗರ ಹೊಸ ಜಿಲ್ಲೆಯಲ್ಲಿ ಎಷ್ಟು ತಾಲೂಕುಗಳನ್ನು ಸೇರಿಸಲಾಗಿದೆ ಅಂತಕ್ಕಂಥೈತಿ. ಇದಕ್ಕೆ ಸರಿಯಾದ ಉತ್ತರ 2ನೇ ಆಯ್ಕೆ 6 ತಾಲೂಕುಗಳು ಅಂತಕ್ಕಂಥವು. 98ನೇ ಪ್ರಶ್ನೆಯನ್ನು ಗಮನಿಸೋಣ. 98, ಕೆಳಗಿನ ಯಾವ ರಾಜ್ಯಗಳ ಮಧ್ಯೆ ಪ್ರಥಮ ಕಿಸಾನ್ ರೈಲ್ವೆಯನ್ನು ಪ್ರಾರಂಭಿಸಲಾಯಿತು ಅಂತಕ್ಕಂಥೈತಿ. ಈ ಮಹಾರಾಷ್ಟ್ರ ಮತ್ತು ಬಿಹಾರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಅಂತಕ್ಕಂಥೈತಿ, 2ನೇ ಆಯ್ಕೆ. 99, ಭಾರತದ ಯಾವ ರಾಜ್ಯ 3 ರಾಜಧಾನಿಗಳನ್ನ ಸ್ಥಾಪಿಸಲು ನಿರ್ಧರಿಸಲಾಗಿದೆ ಅಂತಕ್ಕಂಥೈತಿ. ಇದಕ್ಕೆ ಸರಿಯಾದ ಉತ್ತರ ಅಂತಕ್ಕಂಥದ್ದು ಆಂಧ್ರ ಪ್ರದೇಶ ಎಂಬುದು ಸರಿಯಾದ ಆಯ್ಕೆ ಅಂತಕ್ಕಂಥೈತಿ, ಆಂಧ್ರ ಪ್ರದೇಶ ಅಂತಕ್ಕಂಥದ್ದು. ಕೊನೆಯ ಪ್ರಶ್ನೆ ನೋಡಿ, 100ನೇ ಪ್ರಶ್ನೆ, ಕೆಳಗಿನ ಯಾವ ರಾಜ್ಯವು ತನ್ನ ಶಾಸನದ ಸಭೆಗೆ ಹೊಸ ಲಾಂಛನವನ್ನು ಅಳವಡಿಸಿಕೊಂಡಿದೆ ಮತ್ತು ಅದು ಫಾಕ್ಸ್ಟೈಲ್ ಆರ್ಕಿಡ್ ಅನ್ನು ಒಳಗೊಂಡಿದೆ ಅಂತಕ್ಕಂಥದ್ದು ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಅಂತಕ್ಕಂಥದ್ದು 1ನೇ ಆಯ್ಕೆ ಅಂತಕ್ಕಂಥ ಅರುಣಾಚಲ ಪ್ರದೇಶ ಎಂಬುದು ಇದಕ್ಕೆ ಸರಿಯಾದ ಉತ್ತರ ಆಗಿದೆ.
ಎಲ್ಲ ಸ್ಪರ್ಧಾ ಮಿತ್ರರೇ 100 ಪ್ರಶ್ನೆಗಳ ಸಹಿತ ಉತ್ತರವನ್ನು ಕಂಡುಕೊಂಡಿದ್ದೇವೆ. ಇನ್ನು ಮುಂದೆ ಇದು ಸಾಮಾನ್ಯ ಜ್ಞಾನದ ಒಂದು ಪ್ರಶ್ನೆ ಪತ್ರಿಕೆಯಾಗಿದೆ. ಮುಂದಿನ ಕೆಲವೇ ಕ್ಷಣಗಳಲ್ಲಿ ನಿಮಗೆ ಈ ಒಂದು ಕನ್ನಡದ ಒಂದು 100 ಕನ್ನಡ ವಿಷಯದ ಮೇಲೆ ಬಂದಿರತಕ್ಕಂಥ 100 ಪ್ರಶ್ನೆಗಳಿಗೆ ಅದಕ್ಕೆ ಸರಿ ಉತ್ತರಗಳೇನು ಎಂಬುದನ್ನು ಇದೇ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ. ಕೇಳಿಸಿಕೊಂಡಿರ್ತಕ್ಕಂಥ ಎಲ್ಲರಿಗೂ, ನೋಡಿರ್ತಕ್ಕಂಥ ಎಲ್ಲರಿಗೂ ಒಂದು ಧನ್ಯವಾದಗಳು.